ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಕೆಲವೊಂದು ಸತಿ ಸಾರು ಮಾಡಕ್ಕೆ ಬೇಜಾರಾಗಿರುತ್ತೆ, ಪಲ್ಯ ಮಾಡಕ್ಕೆ ಬೇಜಾರಾಗಿರುತ್ತೆ. ಅಂಥ ಟೈಮ್ನಾಗೆ ಇಂಥದೊಂದು ಈರುಳ್ಳಿ ಚಟ್ನಿ ಮಾಡ್ಕೊಂಡು ತಿನ್ರಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ. ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಘನವಾಗಿರುತ್ತೆ. ಆಗ ಈಗ ಅನ್ನೋಷ್ಟೊತ್ತಿಗೆ ಆಗುತ್ತೆ. ಬರೀ ದಿನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಂತೆ. ನೋಡ್ರಿ, ನಾನಿವತ್ತು ಈರುಳ್ಳಿ ಚಟ್ನಿ ಮಾಡೋದಕ್ಕೆ 3 ಈರುಳ್ಳಿ ತಗೊಂಡಿದ್ದೀನಿ. ಈ ಸೈಜಿನವು 3 ಈರುಳ್ಳಿ ತಗೊಂಡಿದ್ದೀನಿ. ಹಂಗೆ ಇಂಥದ್ದೊಂದು ಬೆಳ್ಳುಳ್ಳಿ. ಬಾಣಲಿ ಇಟ್ಟು ಒಂಚೂರು ಎಣ್ಣೆ ಹಾಕ್ಕೊಳ್ರಿ. ಒಂಚೂರು ಜಾಸ್ತಿನೇ ಹಾಕ್ಕೊಳ್ರಿ. ಯಾಕಂತಂದ್ರೆ ಎಲ್ಲ ಉರಿಬೇಕಲ್ಲ ಮತ್ತೆ. ಹಂಗಾಗಿ ನೋಡಿರಿ, ನಾನಿಲ್ಲಿ 2 ಚಮಚ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ನೋಡ್ಕೊಳ್ರಿ. ನೋಡಿರಿ, ಇಂಥ ಚಮಚ ಎಲ್ಲರ ಮನೆಗೆ ಇದ್ದೇ ಇರುತ್ತೆ. ಇದು ಯಾವ ಚಮಚ ಅಂತೇಳಿ ನಿಮಗೆ ಗೊತ್ತಾಗಿರ್ಬೇಕು. ಇಟ್ಟತ್ಗಾಲೆ ನೆನೆಸ್ಕೊಳ್ರಿ, ಎಲ್ಲರೂ ನೋಡಿದಿರೇನು ಇಂಥ ಚಮಚ ಅಂತೇಳಿ. 1 ಚಮಚ ಉದ್ದಿನಬೇಳೆ ಹಾಕಿದೆ. ಈಗ ಇನ್ನೊಂದು ಚಮಚ ಹಾಕ್ತಾಯಿದ್ದೀನಿ. ಒಟ್ಟು 2 ಚಮಚ ಉದ್ದಿನಬೇಳೆ. ಎಲ್ಲ ಸುಗ್ಗುನ್ ಸೂರೆ ಆದವು. ಆಮೇಲೆ 1 ಚಮಚ ಜೀರಿಗೆ. ಅದೇ ಚಮಚದಲ್ಲಿ 1 ಚಮಚ ಜೀರಿಗೆ. ಒಂದು 4 ಕಾಳು ಮೆಣಸು. ಇವಾಗ ಬೆಳ್ಳುಳ್ಳಿ. ನಾನು ಆವಾಗಲೇ ತೋರಿಸಿದ್ನಲ್ಲ, ಒಂದು ಬೆಳ್ಳುಳ್ಳಿ. ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ. ನಿಮಗೆಲ್ಲ ತೋರಿಸ್ಬೇಕಲ್ಲ, ಮತ್ತು ಸೀದ್ಬಿಡ್ತವೆ ಅಂತೇಳಿ. ನೀವು ಬೇಕಾದ್ರೆ ಎಲ್ಲದನ್ನು ಒಂದು ಸತಿ ಜೋಡಿಸ್ಕೊಂಡು ಒಂದೇ ಸತಿ ಹಾಕಿ ಹುರಿಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಖಾರಕ್ಕೆ ಒಂದು 4 ಕಡ್ಡಿಗಾಯಿ ತಗೊಂಡಿದ್ದೀನಿ. ಖಾರ ಇರೋ ಯಾವಾರು ಮೆಣಸಿಕಾಯಿ ತಗೊಳ್ರಿ. 1, 2, 3, 4. ಆಮೇಲೆ 2 ಬ್ಯಾಡಗಿ ಮೆಣಸಿಕಾಯಿ ತಗೊಂಡಿದ್ದೀನಿ. ಇವನ್ನ ಒಂಚೂರು ಹಿಂಗೆ ಮುರಿದು ಹಾಕ್ರಿ. ಇವಾಗ ನಾನು ಸ್ಟವ್ ಹಚ್ಚಿ ಇದನ್ನು ಚೆನ್ನಾಗಿ ಹುರಿತೀನಂತೆ. ನೋಡಿರಿ, ಇದೆಲ್ಲದನ್ನು ಸಣ್ಣೂರಿನಲ್ಲೇ ಹುರಿಬೇಕು. ಒಂಚೂರು ಹಿಂಗೆ ಗೂರಾಡ್ತಿರ್ಬೇಕು. ಹುಷಾರು. ಒಂದ್ಸತಿ ಬೆಳ್ಳುಳ್ಳಿ ಎಣ್ಣೆ ಭಾಳ ಕಾದಿದ್ರೆ ಮಕ್ಕಕ್ಕೆ ಸಿಡಿತವೆ. ನಾನು ಯಾವಾಗ ನಿಮಗೆ ಅಡುಗೆ ಮಾಡ್ಬೇಕಾದ್ರೂ ಅಷ್ಟೇ ಒಂಚೂರು ಮಕ್ಕ ಹಿಂಬಾಗಿ ಇಟ್ಕೊಂಡು ಹಿಂಗೆ ನೀವು ಅಡುಗೆ ಮಾಡಬೇಕು. ಉದ್ದಿನಬೇಳೆ ಹಾಕಿರಲ್ಲ, ಒಂಚೂರು ಬಣ್ಣ ಬದಲಾಗಬೇಕು. ಅಲ್ಲಿ ತನಕನೂ ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿಬೇಕು. ಹಿಂಗೆ ಬಗೆ ಮಾಡ್ಕೊಂಡ್ರೆ ಕಾಣುತ್ತೆ, ಆಯಿತಾ? ಇದಕ್ಕೆ ಈರುಳ್ಳಿನ ಹಿಂಗೆ ದೊಡ್ಡ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಬಿಡ್ತೀನಿ. ಈರುಳ್ಳಿ ಚೆನ್ನಾಗಿ ಹುರಿಬೇಕು ಎಣ್ಣೆ ಜೊತೆಗೆ. ನಿಮಗೆ ಇದೆಲ್ಲ ಹಾಕ್ತಿರಲ್ಲ, ಉದ್ದಿನಬೇಳೆ, ಜೀರಿಗೆ ಎಲ್ಲ, ನಿಮಗೆ ಇವೆಲ್ಲ ಉದ್ದಿನಬೇಳೆ, ಜೀರಿಗೆ, ಒಣಮೆಣಸಿಕಾಯಿ, ಕಾಳು ಮೆಣಸು ಹಾಕಿದ ಮೇಲೆ 1 ನಿಮಿಷ ಸಾಕು. ಆಮೇಲಿಂದ ಈರುಳ್ಳಿ ಹಾಕಿ ಹುರಿದ್ಬಿಡ್ರಿ. ಯಾಕಂದರೆ ಭಾಳ ಹೊತ್ತು ಹಾಕ್ಬಿಟ್ರೆ ಅವು ಸೀದ್ಬಿಡ್ತಾವೆ. ಅವು ಸೀದ್ರೆ ಚಟ್ನಿ ಚೆನ್ನಾಗಿ ಬರೋಲ್ಲ. ಒಂಥರ ಅದು ತಿನ್ಬೇಕಾದ್ರೆ ಒಂಥರ ವಿಷ್ಕರಿ ಇರುತ್ತೆ. ಅದಕ್ಕೆ ಭಾಳ ಜನ ಹೇಳ್ತಾರೆ, ಈ ಥರ ಅಲ್ಯೂಮಿನಿಯಮ್ದು ಬಾಣಲಿ ಬಳಸಬಾರ್ದು, ಒಳ್ಳೆಯದಲ್ಲ ಅಂತೇಳಿ. ಏನೋ ಒಂಥರ ಇದು ಈ ಥರ ಬಾಣಲಿ ಅಂದರೆ ಒಂಥರ ಸೆಂಟಿಮೆಂಟು, ಇನ್ನೊಂಥರ ಕನ್ವಿನಿಯೆಂಟು, ಒಂಥರ ಏನೋ ಅವಿನಾಭಾವ ಸಂಬಂಧ ಅಂತೀವಲ್ಲ, ಹಂಗೆ ಸಡನ್ನಾಗಿ ಬಿಡೋಕೆ ಆಗ್ತಿಲ್ಲ. ನಾನು ಬೇರೆದು ಯಾವ್ದಾರ ಒಂದು ಚೆನ್ನಾಗಿರೋ ಬಾಣಲಿ ತಗೊಬಂದು ಬಳಸಬೇಕು. ಇದಕ್ಕೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀನಿ, ಆಯಿತಾ? ಈ ಥರ ಚಟ್ನಿಗಳಿಗೆ ಉಪ್ಪು, ಹುಳಿ, ಖಾರ ಒಂಚೂರು ಮುಂದಾಗಿರ್ಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ರಿ, ಮತ್ತು ಒಂದೇ ಸತಿ ಜಾಸ್ತಿ ಹಾಕ್ಬೇಡ್ರಿ. ಕೊನೆಗೆ ಇದನ್ನ ರುಬ್ಬೇಕಲ್ಲ ಚಟ್ನಿನ, ಅವಾಗ ಏನಾಗ್ತೀರ ಕಡಿಮೆ ಆಯಿತು ಅನಿಸಿದ್ರೆ ಇನ್ನೊಟ್ಟು ಹಾಕ್ಯವಂತ್ರಿ ಅಷ್ಟೇ. ಉಪ್ಪು ಹಾಕಿದ್ಮೇಲೆ ಗಾಢ ಬೇಯ್ತವೆ. ನೋಡಿ, ಒಂದಿಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಒಂದಿಷ್ಟೇ ಇಷ್ಟು ಹಾಕ್ರಿ. ಅದು ನಿಧಾನಕ್ಕೆ ಕರಿಕೊಂಡು ಚೆನ್ನಾಗಿ ಕುಡ್ಕೊಂಬತ್ತೆ. ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ರಿ. ಕೊನೆಗೆ ಇಳಿಸೋ ಮುಂದೆ ಒಂಚೂರು ಅರಶಿನ ಪುಡಿ. ನಾನು ಅರಶಿನ ಪುಡಿ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಅದು ತಣ್ಣಗಾಗಿಬಿಡ್ತೀನಿ. ಇದನ್ನೇನು ರುಬ್ಬಿದ್ರೆ ಮುಗೀತು ಈರುಳ್ಳಿ ಚಟ್ನಿ. ಈರುಳ್ಳಿ ಚಟ್ನಿನ ಅಷ್ಟು ನಾನಾ ನಮೂನೆ ಮಾಡ್ತಾರೆ. ಇದೊಂದು ಗಾಢ ಆಗೋ ಅಂಥದ್ದು. ದೋಸೆಗೆ, ಚಪಾತಿಗೆ, ಅನ್ನಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ. ಹಂಗಾಗಿ ತಣ್ಣಗಾದ್ಮೇಲೆ ರುಬ್ಬಿ ಒಂಚೂರು ಒಗ್ಗರಣೆ ಕೊಟ್ವಿ ಅಂದರೆ ಹಾಗೆ ಹೋಯ್ತು. ಅದೇ ನಿಮಗೆ ಇವು ಯಾವುವು ಸಿಹಿಬಾರ್ದು, ಉದ್ದಿನಬೇಳೆ, ಜೀರಿಗೆ. ಹಂಗಾಗಿ ನಾವು ಸಿಹಿಬಾರ್ದು ಅಂತಂದರೆ ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿಬೇಕು.
ಇವೆಲ್ಲ ಹಾಕಿದ್ಮೇಲೆ ಒಂದು ನಿಮಿಷ ಆದಮೇಲೆ ಈರುಳ್ಳಿ ಹಾಕ್ಬಿಡ್ರಿ. ಇಲ್ಲಾಂದ್ರೆ ಒಂದು ಸತಿ ಹೇಳೋಕ್ಕಾಗಲ್ಲ ನೀವು ಒಂಚೂರು ಆ ಕಡೆ ಈ ಕಡೆ ಗಮನ ಹತ್ತಿತ್ತು ಹೋಗ್ಬಿಟ್ರು ಗಾಢ ಸೀದ್ಬಿಡ್ತಾವೆ. ಹಂಗಾಗಿ ಒಂದು ನಿಮಿಷ ಹಾಕ್ತಿದ್ದಂಗೆ ಒಂದು ನಿಮಿಷ ಆ ಕಡೆ ಈ ಕಡೆ ಒಂಚೂರು ಗೋರಾಡಿ ಈರುಳ್ಳಿ ಹಾಕ್ಬಿಡ್ರಿ. ಅದು ಈರುಳ್ಳಿ ಜೊತೆಗೆ ಚೆನ್ನಾಗಿ ಇದಾಗ್ತಾವೆ. ನೋಡಿರಿ ನಾನು ಇವಾಗ ಇದನ್ನ ಮಿಕ್ಸಿ ಜಾರಿಗೆ ತೊಗೊಂಡು ತಣ್ಣಗಾಗಿತ್ತೆ ಒಂಚೂರು ರುಬ್ಕೊಬರ್ತೀನಿ. ನಿಮ್ಗೇನಾದರೂ ಗಟ್ಟಿಗೆ ಬೇಕು ಅಂತಂದ್ರೆ ನೀರು ಪಾರು ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲ ಒಂಚೂರು ತೆಳ್ಳಗಿರ್ಬೇಕು ಅನ್ನೋದಾದ್ರೆ ಒಂದು ತೊಟ್ಟು ನೀರು ಹಾಕ್ಕೊಂಡು ರುಬ್ಬೋದು, ಏನೂ ತೊಂದರೆ ಇಲ್ಲ. ಜಾಸ್ತಿ ನೀರು ಹಾಕಿಬಿಡಿ, ಅಷ್ಟು ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ರುಚಿನೇ ಹೋಗ್ಬಿಡುತ್ತೆ. ನೋಡಿರಿ ಒಗ್ಗರಣೆಗೆ ಇನ್ನೊಂದು ತೊಟ್ಟು ಎಣ್ಣೆ ಹಾಕಿ 4 ಕಾಳು ಸಾಸಿವೆ ಹಾಕ್ರಿ. ಸಾಸಿವೆ ಸಿಡ್ತಿದ್ದಂಕಲ್ಲೇ ಒಂದು 4 ಕಾಳು ಜೀರಿಗೆ ಹಾಕ್ರಿ. ಆಮೇಲೆ ನಾನು ಸ್ಟವ್ ಆಫ್ ಮಾಡಿ ಇದು ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ, ಹಂಗೆ ಕರಿಬೇವು ಹಾಕಿದ್ದೀನಿ ಅಷ್ಟೇ ಸಾಕು. ಅದೇ ಬಿಸಿಗೆ ಇದು ಚೆನ್ನಾಗಾಗುತ್ತೆ ಅದು. ನೋಡಿರಿ ನಾನಿಲ್ಲಿ ಒಂಚೂರು ನುಣ್ಣಿಗೆ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋದು ಇದಕ್ಕೆ ಹಾಕಿದರೆ ಚಟ್ನಿ ಮುಗೀತು. ಆಯಿತಾ? ನೋಡಿರಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ಹೇಳ್ರಿ ಹೇಗೆ ಬಂತು ಅಂತೇಳಿ. ಇದನ್ನು ಮತ್ತೇನು ಬಿಸಿ ಮಾಡೋದು ಬೇಕಾಗಿಲ್ಲ, ಇಷ್ಟೇ. ಮತ್ತು ನೋಡಿರಿ ನೀರು ಹಾಕ್ಯಬಾರ್ದು ಅಂತಂದ್ರೆ ತೀರಾ ಹಾಕ್ಯಂಡಂಗೆ ರುಬ್ಬಕ್ಕಾಗಲ್ಲ. ನೀರು ಹಾಕ್ಯಬೇಕಾದ್ರೆ ಜಾಸ್ತಿ ತೆಳ್ಳಗಂಗೆ ಹಾಕ್ಯಣಕ್ಕೆ ಹೋಗ್ಬೇಡ್ರಿ. ನಾನಿಲ್ಲಿ ಏನು ತೋರಿಸಿದ್ದೀನಿ ಈ ಒಂದು ಹದಕ್ಕೆ ಬರೋ ಥರ ನೀವು ನೀರನ್ನು ಹಾಕ್ಕೊಂಡು ರುಬ್ಕೊಳ್ರಿ, ಏನೂ ತೊಂದರೆ ಇಲ್ಲ. ತುಂಬ ತೆಳ್ಳಗಾಗಬಾರ್ದು ಅಷ್ಟೇ. ಇಷ್ಟಿದ್ರೆ ಮುದ್ದೆ, ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಸರಿ ಹೊಂದುತ್ತೆ. ಸರಿ ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.